ಫ್ರಮ್ ಸೀರೀಸ್ ಸೀಸನ್ 4ನೆಯ ಕೊನೆ ಎಪಿಸೋಡ್ ರಿಲೀಸ್ ಆಗಿದೆ. ಆದರೆ ಫ್ರಮ್ ಸೀರೀಸ್ ಇಲ್ಲಿಗೆ ಮುಗಿಯೋದಿಲ್ಲ. ಸೀಸನ್ 5 ಕೂಡ ಬರಲಿದೆ. ಅದು ಈ ಸೀರೀಸ್ ನ ಕೊನೆ ಸೀಸನ್ ಆಗಿರಲಿದೆ. ಈ ಸೀರೀಸ್ ಫಸ್ಟ್ ಸೀಸನ್ ನ ಫಸ್ಟ್ ಎಪಿಸೋಡ್ ಇಂದ 4ನೇ ಸೀಸನ್ ನ ಕೊನೆ ಎಪಿಸೋಡ್ ವರೆಗೂ ಕ್ಯೂರಿಯಾಸಿಟಿ ಮತ್ತೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಬಂದಿದೆ. ಅದರಲ್ಲೂ ಈ ಕೊನೆ ಎಪಿಸೋಡ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಬಾರ್ಡರ್ ಟ್ರೀ ನ ಪುಲ್ ಮಾಡೋ ಸೀಕ್ವೆನ್ಸ್, ಗುಹೆ ಒಳಗೆ ನಡೆಯೋ ಹಾರಿಬಲ್ ಸೀಕ್ವೆನ್ಸ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಒಂದೇ ಜಾಗದಲ್ಲಿ ಸಿಕ್ಕಾಕೊಂಡಿರೋ ಮನುಷ್ಯರ ಮಾನಸಿಕ ಸ್ಥಿತಿಗತಿ, ಅವರಲ್ಲಿರೋ ಭಯ ಮತ್ತೆ ನಂಬಿಕೆ ಹೇಗೆ ಬದಲಾಗುತ್ತಾ ಹೋಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ಪ್ರತಿ ಸರಿನೂ ಒಂದು ಹೊಸ ಟ್ವಿಸ್ಟ್ ನಮ್ಮನ್ನ ಸರ್ಪ್ರೈಸ್ ಮಾಡುತ್ತೆ. ಬಾಯ್ ಇನ್ ವೈಟ್ ಮತ್ತೆ ಯೆಲ್ಲೋ ಸೂಟ್ ಮ್ಯಾನ್ ಫಸ್ಟ್ ಟೈಮ್ ಭೇಟಿ ಆಗೋದನ್ನ ಇಲ್ಲಿ ತೋರಿಸ್ತಾರೆ. ಇವರಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಅವರ ಉದ್ದೇಶಗಳೇನು ತುಂಬಾನೇ ಕನ್ಫ್ಯೂಷನ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಈಗಂತೂ ಎಲ್ಲಾ ಕಂಟ್ರೋಲ್ ತಪ್ಪು ಹೋಗಿದೆ. ಹೊಸ ತರದ ವಿಷಯಗಳು ನಡೆಯೋಕೆ ಶುರುವಾಗಿದೆ. ಈ ಎಪಿಸೋಡ್ ನಲ್ಲಿ ನಮ್ಮ ಯಾವುದೇ ಪ್ರಶ್ನೆಗೆ ಉತ್ತರಗಳು ಸಿಗಲ್ಲ. ಕ್ರಿಸ್ಟಿ ತನ್ನ ಗೆಳತಿನ ಕಳ್ಕೊಂಡಿದ್ದಾಳೆ. ಫಾತಿಮಾ ಈಗ ಮಾನ್ಸ್ಟರ್ ಆಗಿದ್ದಾಳೆ. ಬಾಯ್ಡ್ಗೆ ತಬಿತಾ ಮತ್ತೆ ಜೇಡ್ ನ ಜೊತೆಗೆ ಬೋನ್ಸ್ ಕೂಡ ಸಿಕ್ಕಿದೆ. ಆ ಬೋನ್ಸ್ ನ ಬರಿ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಅನ್ನೋ ಥಿಯರಿ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಯೆಲ್ಲೋ ಸೂಟ್ ಮ್ಯಾನ್ ಎಲ್ಲಾ ಟೆಲಿಸ್ಮನ್ ನ ಟೆಲಿಪೋರ್ಟ್ರಿ ಹೋಲ್ ಒಳಗೆ ಹಾಕಿದ್ದಾನೆ. ರಿಯಲ್ ಗೇಮ್ ಇನ್ನು ಶುರುವಾಗುತ್ತೆ. ಆದ್ರೆ ಅದಕ್ಕೆ ಸೀಸನ್ 5 ಬರೋವರೆಗೆ ಕಾಯ್ಬೇಕು ಅಷ್ಟೇ. ಈ ಸೀರೀಸ್ ನ ನೀವು ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ.